ಇನ್ನು ನಟ ಯಶ್ ಅವರು ಇದೀಗ ನಿಧನರಾಗಿದ್ದರೆ ಎಂಬ ಮಾಹಿತಿ ಬರುತ್ತೆ. ಹಾಗಾದ್ರೆ ಏನಾದ್ರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಟ ಯಶ್ ಅವರು ಅದ್ಭುತವಾದಂಥ ನಟ ಆಗಿದ್ದರು ಮತ್ತು ನಿರ್ದೇಶನ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಸಾಕಷ್ಟು ಹೆಸರು ಮಾಡಬೇಕಂತ ಅಂದುಕೊಂಡಿದ್ದಂಥವ್ರು ಮಾಡಿದರೂ ಕೂಡ ಅಂತಲೂ ಸಹ ಹೇಳ್ಬೋದು. ಸಾಕಷ್ಟು ನಟ ನಟಿಯರಿಗೆ ಹೊಸ ಜೀವನವನ್ನು ಕೊಟ್ಟು ಸ್ಟಾರ್ಡಮನ್ನು ಕೊಟ್ಟಂಥ ಅದ್ಭುತವಾದಂಥ ಹೆಸರು ನಟ ಯಶ್ ಅವರಿಗೆ ಸೇರ್ತದೆ. ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ, ನಟ ಯಶ್ ಚೋಪ್ರಾ ಅವರು. ಏನೋ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆ ಎಂಬ ಬಂದಂಥ ಸಿನಿಮಾದಲ್ಲಿ ಅವರೇ ನಿರ್ದೇಶನ ಮಾಡಿ ಸೂಪರ್ ಡೂಪರ್ ಹಿಟ್ ಕೊಟ್ಟಂಥ ಸಿನಿಮಾ. ಬರೋಬ್ಬರಿ ಒಂದೇ ಥಿಯೇಟ್ರಲ್ಲಿ 10 ವರ್ಷಗಳ ಕಾಲ ಅಧಿಕ ಓಡಿದಂಥ ಸಿನಿಮಾ ಅಂತ ಕೂಡ ಹೇಳ್ಬೋದು. ಇದಾದ ನಂತರ ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಬಾಲಿವುಡ್ನ ದೊಡ್ಡ ದೊಡ್ಡ ನಟ ನಟಿಯರು ಸ್ಟಾರ್ಡಮ್ ಇರೋಂಥವ್ರಿಗೆಲ್ಲ ಅತಿ ದೊಡ್ಡ ಬ್ರೇಕ್ ಕೊಟ್ಟಂಥ ಹೆಸರು ಯಶ್ ಚೋಪ್ರಾ ಅವರಿಗೆ ಸೇರುತ್ತೆ. ಇನ್ನು ವಯಸ್ಸಾದ ಕಾಯಿಲೆ ಮತ್ತು ಕಿಡ್ನಿ ವೈಫಲ್ಯದಿಂದ ಬಳಲ್ತಿದ್ರು ಅಂತ ಸಹ ಹೇಳಲಾಗುತ್ತೆ. ಮತ್ತು ಕರುಳಿನ ಸಮಸ್ಯೆಯಿಂದ ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. ಮುಂಬೈನ ಲಲಿತಾ ಆಸ್ಪತ್ರೆಯಲ್ಲಿ ಸುಮಾರು 6 ತಿಂಗಳಿಂದ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದರು. ಸದ್ಯ ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ. ಮುಂಜಾನೆ 3:30 ಸುಮಾರಿನಲ್ಲೇ ಆಸ್ಪತ್ರೆಯಲ್ಲಿ ಯಶ್ ಚೋಪ್ರಾ ಅವರು ಕೊನೆ ಸೆಳೆದಿದ್ದಾರೆ.